ಇವತ್ತು ನಮ್ಮ ಮೈಸೂರು ಶ್ರೀರಂಗಪಟ್ಟಣ ತಾಲೂಕು ಹೆಬ್ಬಾಡಿ ಉಂಡಿ ಗ್ರಾಮದಲ್ಲಿ ಈ ಮಹತಾಯಿ ಸಣ್ಣಮ್ಮನವರ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭ. ಸತ್ಯ ಹರಿಶ್ಚಂದ್ರ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆ ಈ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಈ ತಾಯಿಗೆ ಕೈಲಾಸವನ್ನ, ಸದ್ಗತಿಯನ್ನು, ಮುಕ್ತಿಯನ್ನು ಕೊಡ್ಲಿ ಅಂತ ಮಕ್ಕಳು, ಹೆಣ್ಣು ಮಕ್ಕಳು, ಅಳಿಯಂದ್ರು, ಮೊಮ್ಮಕ್ಕಳು, ಸೊಸೆಯಂದ್ರು, ಬಂಧು ಬಳಗದವರು, ನೆಂಟರಿಷ್ಟಗಳಾದಿಯಾಗಿ ಎಲ್ಲರೂ ಕೂಡ ಸೇರಿ ಈ ತಾಯಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೋಡಿ. ಅದಕ್ಕೆ ಹೇಳ್ತಾರೆ, ನಾವು ಗಳಿಸಿದ್ದು ಸಾವಿನಲ್ಲಿ ಗೊತ್ತಾಗುತ್ತೆ, ನಾವೇನು ಗಳಿಸಿದೀವಿ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಆ ಗಳಿಸಿರುವುದು ಪುಣ್ಯವಾಗಿರಬೇಕು, ಸತ್ಯವಾಗಿರಬೇಕು. ಅಂತ ಸತ್ಯವಂತಿಯಾಗಿ ಬಾಳಿ ಬದುಕಿದಂತ ಈ ತಾಯಿ ಇವತ್ತು ಕೈಲಾಸವನ್ನು ಸೇರಿರುವಂತಹ ಸಂದರ್ಭದಲ್ಲಿ ಈ ತಾಯಿಗೆ ಮೋಕ್ಷವನ್ನ, ಸದ್ಗತಿಯನ್ನ, ಮುಕ್ತಿಯನ್ನ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹರಿಶ್ಚಂದ್ರ ಚಕ್ರವರ್ತಿಯ ಪವಿತ್ರವಾದ ಪುಣ್ಯಕಥೆಯನ್ನು ಕೇಳ್ತಾ ಇರುವಂತ ಸಂದರ್ಭ. ಆ ತಾಯಿಯನ್ನು ಕೊಂಡಾಡುವಂತ ಈ ಒಂದು ಗೀತೆ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗ ಬರೋಣ. ಏಕೆಂದ್ರೆ ಇನ್ಯಾವತ್ತು ಬರಲಾಗದಂತ ಸ್ಥಳಕ್ಕೆ ಹೊರಟೋಗಿದ್ದಾರೆ. ಇವತ್ತು ಮುಕ್ತಿಯನ್ನು ಬಯಸುವಂತ ಈ ತಾಯಿಗೋಸ್ಕರವಾಗಿ ನಾವು ಈ ಸತ್ಯಮಯವಾದ ಕಥೆಯನ್ನ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಬಾಳಿ ಬದುಕಿದ ನೀವು ಮಕ್ಕಳು ಮೊಮ್ಮಕ್ಕಳೆಲ್ಲರ ತೊರೆದು ವೈಕುಂಠ ಸೇರಿರ ಸಣ್ಣಪ್ಪನ ಬಾಳಿದ ದಿನಗಳಲ್ಲಿ ನಿಮ್ಮ ಮರೆಯುವ ಕ್ಷಣಗಳಲ್ಲಿ ನಿಮ್ಮ ಜನ್ಮ ಸಾರ್ಥಕವೂ ಅಮ್ಮ ಸಣ್ಣಮ್ಮನವರೇ. ಅಮ್ಮ ಬಾಳಿ ಬದುಕಿದ ಮನೆಯ ಬಿಟ್ಟು ಮಕ್ಕಳು ಮೊಮ್ಮಕ್ಕಳ ತೊರೆದು ಹೊರಟೆಯ ಸಣ್ಣಮ್ಮ. ಅಮ್ಮ ಸಣ್ಣಮ್ಮ. ಹೀಗೆ ಮರೆಯಾದಿ ಸಣ್ಣಮ್ಮ ನಿಮ್ಮ ಮಾರೇಸಿ ಮಣ್ಣಿನ ಒಳಗ ಮಾರೇಸಿ ಕಟ್ಟಿಗೆಯೊಳಗ ಸಣ್ಣಮ್ಮ ಸಣ್ಣಮ್ಮ ನಿಮ್ಮ ಮೊಮ್ಮಕ್ಕಳಿಗೊಂದು ಮಾತು ನೀನು ಹೇಳದೆ ಓದೆಯ ತಾಯೇ. ಎಲ್ಲಿ ಸ್ವರ್ಗಾದ ಪಟ್ಟಣದಲ್ಲಿ ಕೈಲಾಸದ ಪಟ್ಟಣದಲ್ಲಿ ಹೀಗೆ ಮರೆಯಾದಿ
ಹೇಗೆ ಮರೆಯಾದೆ ಹೇಗೆ ಮರೆಯಾದೆ ಸಣ್ಣಮ್ಮ ನಿಮ್ಮ ಮಾರೇಸಿ ಮಣ್ಣಿನ ಒಳಗ ಮರೆಸಿ ಗದ್ದಿಗೆಯೊಳಗ ಬಟ್ಟೆ ಮಡದವರೇ ನಿಮ್ಮ ಕಳಸ ಪೂಜಿಸವರೇ ಸಣ್ಣಮ್ಮ ಸಣ್ಣಮ್ಮ ಹೊಸ ಬಟ್ಟೆ ಮಡದವರೇ ನಿಮ್ಮ ಕಳಸ ಪೂಜಿಸವರೇ ಮನೆತನದ ಹೆಣ್ಣು ಮಕ್ಕಳೆಲ್ಲ ಕೊನೆ ದಿನವ ಆಚರಿಸವರೇ ಇಲ್ಲಿ ನಿಮ್ಮ ಮನೆತನದ ಹೆಣ್ಣು ಮಕ್ಕಳೆಲ್ಲ ಕೊನೆ ದಿನವ ಆಚರಿಸವರೇ ಇಲ್ಲಿ ಹೀಗೆ ಮರೆಯಾದೆ ಹೇಗೆ ಮರೆಯಾದೆ ಹೀಗೆ ಮರೆಯಾದೆ ಸಣ್ಣಮ್ಮ ನಿಮ್ಮ ಮಾರೇಸಿ ಮಣ್ಣಿನ ಒಳಗ ಮಾರೇಸಿ ಗದ್ದಿಗೆಯೊಳಗ ಸಣ್ಣಮ್ಮ ಅಮ್ಮ ಬಾಳಿ ಬದುಕಿದ ನಿಮಗೆ ಆ ಶಿವ ಸ್ವರ್ಗವ ನೀಡಲಿ ತಾಯೇ ಮಕ್ಕಳು ಮೊಮ್ಮಕ್ಕಳೆಲ್ಲ ನೂರ್ಕಾಲ ಬಾಳಿ ಅರಸಿ ತಾಯೇ ಮಕ್ಕಳು ಮೊಮ್ಮಕ್ಕಳೆಲ್ಲ ನೂರ್ಕಾಲ ಬಾಳಿ ಅರಸಿ ತಾಯೇ ಹೀಗೆ ಮರೆಯಾದೆ ಹೇಗೆ ಮರೆಯಾದೆ ಹೀಗೆ ಮರೆಯಾದೆ ಸಣ್ಣಮ್ಮ ನಿಮ್ಮ ಮಾರೇಸಿ ಮಣ್ಣಿನ ಒಳಗ ಮಾರೇಸಿ ಗದ್ದಿಗೆಯೊಳಗ ಹೀಗೆ ಮರೆಯಾದೆ ಸಣ್ಣಮ್ಮ ನಿಮ್ಮ ಮಾರೇಸಿ ಮಣ್ಣಿನ ಒಳಗ ಮಾರೇಸಿ ಗದ್ದಿಗೆಯೊಳಗ ಭೂಲೋಕವ ಬಿಟ್ಟು ವೈಕುಂಠವ ಸೇರಿದ ಸಣ್ಣಮ್ಮನವರೇ ನಿಮ್ಮ ಜನ್ಮ ಸಾರ್ಥಕವು ತಾಯೇ ಸಣ್ಣಮ್ಮನವರೇ ನಿಮ್ಮ ನೆನಪು ಮಾತ್ರ ಉಳಿದಿರುವುದು ನೀವಿಲ್ಲ ಸಣ್ಣಮ್ಮನವರೇ ನಿಮಗೆ ಶರಣು ಶರಣಾರ್ಥಿ ತಾಯೇ ಇಂದಿರಾರಮಣ ಗೋವಿಂದೋ ಗೋವಿಂದ ಲಕ್ಷ್ಮೀರಮಣ ಗೋವಿಂದೋ ಗೋವಿಂದ ಆಂಜನೇಯವರನ ಗೋವಿಂದೋ ಗೋವಿಂದ ವೀರೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದೋ ಗೋವಿಂದ ಹೇ ಮಾತಾ ಮಲ್ಲಯ್ಯ ಗೆ
ಪಣವನ ತೊಟ್ಟು ವಿಶ್ವಾಮಿತ್ರ ಮಹರ್ಷಿ ಬರ್ತಾ ಇದ್ದಾನೆ ಹರಿಶ್ಚಂದ್ರನ ಒಡ್ಡೋಲಗಕ್ಕೆ. ವೈಭೋಗವಾಗಿರ್ತಕ್ಕಂಥ ಸಾಮ್ರಾಜ್ಯದ ಹರಿಶ್ಚಂದ್ರ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡುತ್ತಿರಬೇಕಾದ್ರೆ ಏನಾಗುತ್ತೆ ನೋಡಿ. ಅವತ್ತು ಪರಮೇಶ್ವರನ ದಯವು ಎನಗಿರಲು ಸತ್ಯಕೀರ್ತಿ ಪ್ರಭು ಪರಮೇಶ್ವರ ದಯವು ಎನಗಿರಲು ಚಿಂತೆಯೇ ತಕಾದುದು ಗುರು ಮುನಿ ವಸಿಷ್ಠರ ಕೃಪೆಯೋ ಗುರು ಮುನಿ ವಸಿಷ್ಠರ ಕೃಪೆಯೋ ಗುರು ಮುನಿ ವಸಿಷ್ಠರ ಕೃಪೆಯೋ ಸರ್ವದಾಯನಗಿರಲು ಅಳುಗುಂಡೆ ಅಯೋಧ್ಯಾಧಿಪತಿಗೆ ಚತುರ ಸತ್ಯಕ್ಕೆ ಇರಲು ಚತುರ ಸತ್ಯಕ್ಕೆ ಇರಲು ರಾಜ್ಯಾಡಳಿತಗಳು ಚ್ಯುತಿಯುಂಟೆ ಈ ಅಯೋಧ್ಯಾಧಿಪತಿಗೆ ಅಗ್ನಿ ಸಾಕ್ಷಿಯಂ ಕರಪಿಡಿದ ಅಗ್ನಿ ಸಾಕ್ಷಿಯಂ ಕರಪಿಡಿದ ಅರ್ಧಾಂಗಿ ಚಂದ್ರಮತಿರಲು ಈ ಹರಿಶ್ಚಂದ್ರನಿಗೆ ಜಯವಲ್ಲವೇ ನಾಂ ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯ ಎನಗಿರಲು ನಾಂ ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯ ಎನಗಿರಲು ಸತ್ಯ ಧರ್ಮಗಳ ನ್ಯಾಯ ಪಾಲನೆಯು ಸತ್ಯ ಧರ್ಮಗಳ ನ್ಯಾಯ ಪಾಲನೆಯು ರಮಣಿ ರಮಣಿಯಲ್ಲಿ ಹರಿಯುತ್ತದೆ. ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯ ಎನಗಿರಲು ಪರಮಾತ್ಮನ ದಯ ಎನಗಿರಲು ಪರಮಾತ್ಮನ ದಯ ಎನಗಿರಲು. ಇಕ್ವಾಕ್ಷ ವಂಶಾಚಾರ್ಯರೇ, ಸಚಿವ ಸೇನಾನಿ ಸಭಾನಾಯಕರೇ, ನಮ್ಮ ರಾಜ್ಯಾಡಳಿತದಲ್ಲಿ ಪ್ರಜಾಕೋಟಿಯು ಧರ್ಮನಿರತರಾಗಿಯೂ ಸಹಿಷ್ಣುತೆಗಳಿಂದ ಸರ್ವಧರ್ಮ ಕ್ಷೇಮಗಳಲ್ಲಿ ಆನಂದವಾಗಿರುವರೆ. ಅದಲ್ಲದೆ ವರ್ಣಾಶ್ರಮದ ವಿಧಿಗಳು ವೇದೋಪನಿಷತ್ತುಗಳು ವೈಭೋಗವಾಗಿ ನಡೆಯುತ್ತಿರುವುದು ಎಂದಾಗ ಸತ್ಯಕೀರ್ತಿ ಹೇಳ್ತಾನೆ, ಪ್ರಭು ನಮ್ಮ ಸಾಮ್ರಾಜ್ಯ ಎಂದೆಂದು ಸುಭಿಕ್ಷವಾಗಿದೆ, ಬಹಳ ಸಂತೋಷ. ರಾಜನೀತಿ ವಿಶಾರದರಾಗಿ ಪ್ರತಿ ಕ್ಷಣದಲ್ಲೂ ಪ್ರತಾಯಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ನಿಮ್ಮ ಸೇವೆಯಿಂದ ನಾವು ಕೃತಾರ್ಥರಾಗಿದ್ದೇವೆ. ದಾನ ಪಡೆಯಲು ಪ್ರಜೆಗಳು ಸಿದ್ಧರಾಗಿದ್ದಾರೆ. ಈ ಸುವರ್ಣ ಯಾಗದಲ್ಲಿ ತಾವು ಪಾಲ್ಗೊಂಡು ಹರಿಶ್ಚಂದ್ರ ಚಕ್ರವರ್ತಿ ದಾನವನ್ನು ನೀಡಬೇಕೆಂದಾಗ ಸುವರ್ಣ ಯಾಗವನ್ನು ಮಾಡಿ ಪವಿತ್ರವಾಗಿರ್ತಕ್ಕಂಥ ಧನಕನಕ ವಸ್ತುವಾಹನಾದಿಗಳನ್ನ ದಾನ ಮಾಡಿ ಹರಿಶ್ಚಂದ್ರ ಸಂತುಷ್ಟನಾಗಿ ಕುಳಿತಿರಬೇಕಾದ್ರೆ ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರಣ ವರ್ತಮಾನವೇನು? ಪೂಜ್ಯರಾದ ವಿಶ್ವಾಮಿತ್ರ ಮಹರ್ಷಿಗಳು ನಕ್ಷತ್ರಗಳ ಸಮೇತನಾಗಿ ಬರುತ್ತಿರುವರು. ಏನು
ಬ್ರಹ್ಮರ್ಷಿಗಳಾದ ಪೂಜ್ಯರಾದ ವಿಶ್ವಾಮಿತ್ರ ಮಹರ್ಷಿಗಳು ಬರುತ್ತಿರುವರೆ ನಾವೆಂತ ಪುಣ್ಯವಂತರು. ಬನ್ನಿ ಅವ್ರನ್ನ ಕರ್ಕೊಂಬರೋಣ, ಆಧಾರಾಭಿಮಾನಿಗಳಿಂದ ಅವ್ರನ್ನ ಕರ್ಕೊಂಬರೋಣ ಅಂತ ಹೂವನ್ನು ಹಾಕಿ ಪಾದ ಪೂಜೆಯನ್ನು ಮಾಡಿ ಆ ಸಭೆಯೊಳಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಉಚಿತಾಸನದಲ್ಲಿ ಕೂರಿಸಿ ಭಕ್ತಿಯಿಂದ ಪಾದ ಸೇವೆಯನ್ನು ಮಾಡ್ತಾ ಇದ್ದಾನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಗುರವೇ ಹರಿಶ್ಚಂದ್ರ, ನಿನ್ನ ಸೇವಾ ಸತ್ಕಾರಕ್ಕೆ ನಾವು ಮೆಚ್ಚಿದೆವು. ಈಗ ಹೇಳುವೆನು ಕೇಳು. ನಾವೊಂದು ಕಾರ್ಯಾರ್ಥಕವಾಗಿ ಅಲ್ಲಿಗೆ ಬಂದಿದ್ದೇವೆ. ಅಪ್ಪಣೆ ಮಾಡಿ ಗುರುದೇವ, ಶಿರಸಾವಹಿಸಿ ನಡೆಸಿಕೊಡುತ್ತೇವೆ. ಹರಿಶ್ಚಂದ್ರ, ಲೋಕ ಕಲ್ಯಾಣಕ್ಕಾಗಿ ನಾವೊಂದು ಯಾಗವನ್ನು ಮಾಡುತ್ತಿದ್ದೇವೆ. ಆ ಯಾಗಕ್ಕೆ ದ್ರವ್ಯ ರಾಶಿಗಳಿಗಾಗಿ ಬಂದಿದ್ದೇವೆ. ನಕ್ಷತ್ರ ಕೇಳ್ತಾನೆ, ಹರಿಶ್ಚಂದ್ರ, ನಮ್ಮ ಗುರುಗಳು ಕಣ್ಣು ಸನ್ನೆ ಮಾಡಿದ್ರೆ ಸಾಕು, ಕುಬೇರ ಬೇಕಾದಷ್ಟು ಸಿರಿ ಸಂಪತ್ತನ್ನು ತಂದು ಸುರಿದು ಬಿಡ್ತಾನೆ. ಆದರೆ ಗುರುಗಳು ನಿನ್ನ ಮೇಲಿಟ್ಟಿರುವ ಆಗ್ರಹದಿಂದ, ಅದು ಅನುಗ್ರಹದಿಂದ ನಿನ್ನತ್ರ ದಾನ ಪಡೆಯಬೇಕು ಅಂತ ಬಂದಿದ್ದಾರೆ. ಅಪ್ಪಣೆ ಆಗಲಿ ಗುರುದೇವ. ಎಷ್ಟು ಧನ ಬೇಕು? ಹರಿಶ್ಚಂದ್ರ, ಎತ್ತರವಾದ ಮತಂಗವನ್ನು ತರಿಸಿ ಅದರ ಮೇಲೆ ಬಲಿಷ್ಠನಾದ ಸದೃಢ ಕಾಯನಾದ ಒಬ್ಬ ವ್ಯಕ್ತಿ ನಿಂತು ಕೈಯಲ್ಲಿ ಕವಡೆಯನ್ನು ಹಿಡಿದು ಆಕಾಶಕ್ಕೆ ರುವಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುವುದು ಅಷ್ಟು ಎತ್ತರ ಸುವರ್ಣ ರಾಶಿ ಕೊಡುವೆಯೋ? ಕೇಳಿದ ತಕ್ಷಣ ಅಷ್ಟು ದ್ರವ್ಯ ರಾಶಿ ತಮದಾಯಿತು ಅಂದ ಹರಿಶ್ಚಂದ್ರ. ಹಾಗಂದ ಕೂಡಲೇ ವಿಶ್ವಾಮಿತ್ರ ಮಹರ್ಷಿಗಳ ದಂಡ ಕಮಂಡ ಎಲ್ಲ ದಡ ಬಡ ಮುಟ್ಕಬಹುದು. ಎಲ್ಲ ಇವನ ಕೇಳಿದ ಕ್ಷಣವೇ ಅಷ್ಟೊಂದು ಸಿರಿ ಸಂಪತ್ತನ್ನ ಕೊಡ್ತೇನೆ ಅಂತ ಹೇಳಿದ್ದಲ್ಲ, ಇವನು ಎಂಥ ಗುಂಡಿಗೆ ಉಳ್ಳವನು. ನಕ್ಷತ್ರಕ್ಕೆ ಬರ್ತಾನೆ, ಗುರುಗಳೇ ಅಷ್ಟೊಂದು ದ್ರವ್ಯ ರಾಶಿನ ಒತ್ಕೊಂಡು ಹೋಗೋದು ಹೆಂಗೆ ಅಂತ ಪೇಚಾಡ್ತಿದ್ದೀರೋ? ಆ ಮಾತನ್ನು ಕೇಳಿದ ಹರಿಶ್ಚಂದ್ರ ಕೇಳ್ತಾನೆ, ಸತ್ಯಕೀರ್ತಿ, ಗುರುಗಳು ಬಯಸಿದಷ್ಟು ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನ ಆನೆಗಳ ಮೇಲೆ ತುಂಬಿ ಅವರ ಆಶ್ರಮಕ್ಕೆ ಇವತ್ತೇ ಕಳಿಸ್ಕೊಟ್ಬಿಡಿ. ಹರಿಶ್ಚಂದ್ರ, ನೀನು ಕೊಟ್ಟೆ ಎಂದ ಮಾತ್ರಕ್ಕೆ ಅದನ್ನು ಇವತ್ತೇ ಕೊಂಡೊಯ್ಯಲು ಸಾಧ್ಯವಿಲ್ಲ. ನಾವು ಯಾಗವನ್ನು ಮಾಡುವುದಕ್ಕಿನ್ನೂ ಕೆಲವು ದಿವಸಗಳಿದೆ. ನಾವು ಬೇಕೆಂದಾಗ ಪಡೆದುಕೊಳ್ಳುತ್ತೇವೆ. ಅದು ನಿನ್ನ ಬಳಿಯಲ್ಲೇ ಇರಲಿ, ನನ್ನ ವಸ್ತು. ಸತ್ಯಕೀರ್ತಿ ಹೇಳ್ತಾನೆ, ಗುರುಗಳೇ ಕಾಲವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ದಯಮಾಡಿ ತಾವು ಕೊಂಡುಕೊಂಡಿರುವಂತ ಈ ಸುವರ್ಣ ರಾಶಿಯನ್ನ ಇವತ್ತೇ ತಗೊಂಡು ಹೋದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಅಂದ್ರೆ ನನ್ನ ಮಾತಿಗೆ ವಿರೋಧವೇ? ಅಲ್ಲಿಗೆ ನಾನು ಹೇಳಿದ್ದನ್ನು ನೀವು ನಡೆಸೋಕಾಗೋದಿಲ್ಲವೇ? ಇದರ ಕಂಡ ಹರಿಶ್ಚಂದ್ರ ಹೇಳ್ತಾನೆ, ಸತ್ಯಕೀರ್ತಿ ನೀವು ಸುಮ್ಮನಿರು. ಗುರುಗಳೇ, ತಮ್ಮ ಇಷ್ಟ ಪ್ರಕಾರವೇ ಆಗಲಿ, ನೀವ್ ಹೇಳ್ದಂತೆ ನಡೆಯಲಿ, ಆಗಬಹುದು, ನಾವಿನ್ನು ಬರ್ತೇವೆ ಅಂತ ಅವನಿಂದ ಸುವರ್ಣ ರಾಶಿಯನ್ನು ಪಡೆದುಕೊಂಡು ಆ ಸುವರ್ಣ ರಾಶಿಯನ್ನು ಅವನ ಅರಮನೆಯಲ್ಲೇ ಇಟ್ಟು ವಿಶ್ವಾಮಿತ್ರ ಮಹರ್ಷಿ ಬರ್ತಾ ಇದ್ದಾನೆ. ನಕ್ಷತ್ರಕ್ಕೆ ಕೇಳ್ತಾನೆ, ಗುರುಗಳೇ ನಿಮ್ ಪಟ್ಟು ಏನು ಅಂತಾನೆ ಗೊತ್ತಾಗಲ್ವಲ್ಲ ಗುರುಗಳೇ? ಅವನಲ್ಲಿ ಅಷ್ಟು ಎತ್ತರದ ಸುವರ್ಣ ರಾಶಿ ಬೇಕು ಅಂತ ಕೇಳ್ಕೊಂಡ್ರಿ, ಪುನಃ ಅವನ ಮನೆಯಲ್ಲೇ ಅರಮನೆಯಲ್ಲೇ ಇಟ್ಟು ಬಂದ್ರಿ. ಇದರಿಂದ ಏನು ಗುರುಗಳೇ ನೀವು ಸಾಧಿಸಿದ್ದು? ನಕ್ಷತ್ರಿಕ, ಮುಂದೆ ನೋಡು ನಾಟಕದ ಅಂಕವನ್ನ. ಮುಂದೆ ಏನಾಗುತ್ತೆ ಅನ್ನೋದು ನೋಡುವಂತ ಅಯೋಧ್ಯ ಪಟ್ಟಣದ ಮುಂದೆ ಬಂದು ಕಮಂಡಲದ ತೀರ್ಥವನ್ನು ತೆಗೆದು ಕಾಡಿನೊಳಗೆ ಪ್ರೋಕ್ಷಣೆ ಮಾಡಿದ್ದಾರೆ. ಆ ದುಷ್ಟ ಪ್ರಾಣಿಗಳೆಲ್ಲ ಊರೊಳಗಡೆ ಬರಬೇಕು. ಆ ರೀತಿ ಆ ಕಾಡು ಪ್ರಾಣಿಗಳೆಲ್ಲ ಊರೊಳಗಡೆ ನುಗ್ತಿರ್ಬೇಕಾದ್ರೆ ಪ್ರಜೆಗಳೆಲ್ಲ ಬಾಯಿ ಪಡ್ಕೊಂಡು ಬರ್ತಾ ಇದ್ದಾರೆ. ಮಹಾಪ್ರಭು, ಮಹಾರಾಜ, ಮಹಾಪ್ರಭು, ನಮ್ಮನ್ನು ಕಾಪಾಡು, ನಮ್ಮನ್ನು ರಕ್ಷಿಸು ಮಹಾಪ್ರಭು. ಏನಾಯ್ತು ನಿಮಗೆ?
ಏನಾಯ್ತು ವನಪಾಲಕರೇ? ಮಹಾಪ್ರಭು, ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ನಮ್ಮ ರಾಜ್ಯದೊಳಗೆ ನುಗ್ಗಿದೆ ಮಹಾಪ್ರಭು. ನಾವು ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲ ನಾಶ ಮಾಡುತ್ತದೆ ಮಹಾಪ್ರಭು. ನಮ್ಮನ್ನು ರಕ್ಷಿಸು ಮಹಾಪ್ರಭು. ಕಾಡು ಪ್ರಾಣಿಗಳ ಹಾವಳಿ. ಹೌದು ಮಹಾಪ್ರಭು. ಭಯಪಡಬೇಡಿ ವನಪಾಲಕರೇ, ನೀವೀಗಲೇ ಹೊರಡಿ. ಆ ಕಾಡು ಪ್ರಾಣಿಗಳಿಂದ ನಿಮ್ಮನ್ನು ನಾನು ರಕ್ಷಿಸ್ತೇನೆ ಅಂತ ಸತ್ಯಕೀರ್ತಿ ವನಪಾಲಕರು ಹೇಳಿದಂತೆ ಅವರನ್ನು ನಿರ್ಭೀತಿಯಾಗಿ ಹೊರಡುವುದಕ್ಕೆ ಹೇಳು. ಈಗಲೇ ಸೈನ್ಯವನ್ನು ಸಿದ್ಧಪಡಿಸಿ ಆ ದುಷ್ಟ ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತ ಹಿಂದುಗಡೆ ತೀರ್ಮಾನ ತಗೊಂಡು ಮಹಾನುಭಾವನಾಗಿರ್ತಕ್ಕಂಥ ಹರಿಶ್ಚಂದ್ರ ನೋಡಿ, ಕಷ್ಟ ತಾನಾಗೆ ಬಂದ್ರೆ ಜಯಿಸಬಹುದು. ಕಷ್ಟವನ್ನು ಬೇಕು ಅಂತ ಕೊಟ್ಟಾಗ ಅದನ್ನು ಜಯಿಸೋಕ್ ಸಾಧ್ಯವೇ? ಮಿಷಿನ್ ತಾನಾಗೆ ಕೆಟ್ಟೋದ್ರೆ ರಿಪೇರಿ ಮಾಡ್ಬೋದಂತೆ. ಅದನ್ನ ಬೇಕು ಅಂತ ಚೆಚ್ಚಿ ಅದನ್ನ ಎಲ್ಲನೂ ಎಡವಟ್ಟು ಮಾಡಿದನ್ನು ರೆಡಿ ಮಾಡೋದ್ರ ಮಾಡಕ್ಕಾಯ್ತದ? ನೋಡಿಲ್ಲಿ ಸತ್ಯವನ್ನ ಪರೀಕ್ಷೆ ಮಾಡ್ತಿರುವಂತ ಸತ್ಯವಂತನ ಕಥೆ ಎಂತಹದ್ದು. ನಮ್ಮ ಇವತ್ತಿನ ಕಾಲದಲ್ಲೂ ನೋಡಿ, ಕೆಲವರು ಅಂದ್ಕೋತಾರೆ ಎಲ್ಲವೂ ಬಲ್ಲವರು ನಾವು, ಎಲ್ಲವನ್ನೂ ಬಲ್ಲೆ ನಾನು ಅಂತ ಹೇಳ್ತಾನೆ ಮಾನವ. ಎಲ್ಲವನ್ನೂ ಬಲ್ಲ ಮಾನವ ನಾನು ಎಷ್ಟೊತ್ತಿಗೆ ಸತ್ತೋಗ್ತೀನಿ ಅನ್ನೋ ಮಿಷಿನ್ ನೀವು ಕಂಡುಹಿಡಿಯಕ್ಕಾಗ್ಲೇ ಇಲ್ಲ. ಯಾರ ಹತ್ರ ಇದೆ ಮಿಷಿನ್? ಯಾಕಂದ್ರೆ ಬಂದ ಇದ್ದ ಈ ಜಗತ್ತನ್ನು ಬಿಟ್ಟು ಹೋದ, ಯಾವುದು ಇವನದಲ್ಲ. ಈ ಜಗತ್ತೆಂಬ ಬಾಡಿಗೆ ಮನೆ ಮಾಲಿಕಾಲ್ ಮೇಲಿದಾನಂತೆ. ಅವನು ಹೇಳ್ದ ಖಾಲಿ ಮಾಡ್ತಾ ಇರಬೇಕು, ಇನ್ನೊಬ್ಬಲ್ಲಿಗೆ ಬರ್ತಾ ಇರಬೇಕು. ಪುನರ್ರಪಿ ಜನನಂ ಪುನರ್ರಪಿ ಮರಣಂ. ಹಣ್ಣೆಲ್ಲ ಉದುರುತ್ತಿದ್ರೆ ಚಿಗುರೆಲ್ಲ ನಗುತ್ತಂತೆ. ನಾನೊಂದ್ ದಿವಸ ಹಣ್ಣಾಗಿ ಉದುರ್ತೀನಿ ಅಂತ ಗೊತ್ತಿಲ್ಲ ಅದಕ್ಕೆ. ನಿಂತ ನೀರನ್ನ ಹರಿಯ ನೀರು ಬಂದು ತಳ್ಳುತ್ತಂತೆ. ಅದಕ್ಕೆ ನೋಡಿ, ನಾವು ತಿಳ್ಕೋಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಜೀವನದಲ್ಲಿ ನಾವು ಏನಾದ್ರೂ ಒಂದು ಒಳ್ಳೇದನ್ನು ಮಾಡಬೇಕು. ಮುಂದೊಂದು ದಿನ ನಮ್ಮ ಸಾವಿದೆ ಅನ್ನೋದು ಕಂಡುಬಿಟ್ರೆ ಮನುಷ್ಯ ದ್ವೇಷ ಅಸೂಯೆ ಎಲ್ಲವನ್ನು ಬಿಟ್ಟು ಬಿಡ್ತಾನೆ. ಇಂಥ ಸಾವು ನೋವುಗಳನ್ನು ನೋಡಿದಾಗ ನನಗೂ ಒಂದು ದಿವಸ ಈ ಬರುತ್ತೆ ಅನ್ನೋದು ಗೊತ್ತಾದ್ರೆ ಮನುಷ್ಯ ತನ್ನ ಕೆಟ್ಟದ್ದನ್ನೆಲ್ಲ ಬಿಡೋದಕ್ಕೆ ಅದೇ ದಾರಿ ಅಂತೆ. ನೋಡಿ, ಇನ್ಯಾವುದು ಸುಲಭವಾದ ದಾರಿ ಇಲ್ಲ. ನಾನು ಒಂದಿನ ಸತ್ತು ಹೋಗ್ತೀನಲ್ಲ, ಈ ಜಗತ್ತನ್ನೇ ಬಿಟ್ಟು ಹೋಗ್ತೀನಲ್ಲ, ಯಾಕಪ್ಪ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ವಂಚನೆ ಮೋಸ ಕಳ್ಳತನ ಇದು ಯಾಕೆ ಮಾಡಬೇಕು ಅಂತ ಅವನ ಪರಿಜ್ಞಾನ ಬರೋದು ಅವನ ಸಾವನ್ನ ನೆನೆಸ್ಕೊಂಡ್ರೆ. ಇವತ್ತೋ ನಾಳೆಗೋ 10 ವರ್ಷಕ್ಕೋ 5 ವರ್ಷಕ್ಕೋ ಈ ಜಗತ್ತು ಬಿಟ್ಟು ಹೊರಟೋಗ್ಬೇಕು. ಹೋಗುವ ಈ ದೇಹಕ್ಕೆ, ಹೋಗುವ ಈ ಮಾನವನ ದೇಹಕ್ಕೆ ಏನು ಇಲ್ಲ. 4 ದಿವಸ ಕಣ್ಣೀರ್ ಹಾಕ್ತಿವಿ, ಕಣ್ಣೀರ್ ಹಾಕಿ ಗೋಳಾಡ್ತೀವಿ, ನರಕಯಾತನೆಯನ್ನು ಪಡ್ತೀವಿ. ಆದ್ರೆ ಯಾವುದು ನಮ್ಮದಲ್ಲ. ಯಾಕೆ ನಮ್ಮದಲ್ಲ ಅಂದ್ರೆ, ಬರುವಾಗ ಏನು ತಕೊಂಡು ಬಂದಿಲ್ಲ, ಈ ಜಗತ್ತನ್ನು ಬಿಟ್ಟು ಹೋಗುವಾಗಲೂ ಕೂಡ ಏನೂ ತಕೊಂಡು ಹೋಗಲ್ಲ. ನಮ್ಮ ಜೊತೆಯಲ್ಲಿ ಬರೋದು ಒಂದೇ, ಪರಮಾತ್ಮನ ಪುಣ್ಯ ಒಂದೇ, ಇನ್ಯಾವುದು ನಮ್ಮದಲ್ಲ. ಇವತ್ತು ಸಣ್ಣಮ್ಮನವರು ಅದೊಂದನ್ನೇ ತಗೊಂಡೋಗಿರೋದು, ಇನ್ಯಾವುದನ್ನು ತಗೊಂಡೋಗಿಲ್ಲ. ಯಾಕೆ ಹೇಳಿ? ಜೀವನದಲ್ಲಿ ನಾವೇನ್ ಗಳಿಸಿರ್ತೀವಿ ಅಂತಕ್ಕಂಥದ್ದು ಸಾವನ್ನ ಏನ್ ಗಳಿಸಿದ್ದೆ, ಏನ್ ಮಾಡ್ಕೊಂಡ್ಬಂದೆ, ಏನು ನನ್ನದು ಅಂತ ಏನಿದೆ, ಇದು ಯಾವುದು ನಮ್ಮದಲ್ಲ ಅಂತ ಲೆಕ್ಕಾಚಾರ ಮಾಡಿ ನೋಡಿದ್ರೆ ಎಲ್ಲವೂ ಶೂನ್ಯ, ಅಂದ್ರೆ ಸೊನ್ನೆಗೆ ಬಂದು ನಿಂತುಕೊಳ್ಳುತ್ತೆ. ಯಾವುದು ನಮ್ಮದಲ್ಲ. ಪರಮಾತ್ಮನ ಭಕ್ತಿ ಒಂದೇ ನಮ್ಮದು ಎಂಬತಕ್ಕಂಥದ್ದು ನಮ್ಮ ಕಣ್ಣು ಕಾಣಿಸುತ್ತೆ ನೋಡಿ. ಅದಕ್ಕೆ ಇರುವ 4 ದಿವಸದಲ್ಲಿ ಏನಾದ್ರೂ ಸಂಪಾದನೆ ಮಾಡ್ಕೊಂಡು ಹೋಗು. ಆ ಸಂಪಾದನೆ ಎಂತಹದ್ದು ಅಂದ್ರೆ ಭಗವಂತನ ಪುಣ್ಯಕ್ಕೆ ಸಮಾನವಾಗಿರಬೇಕು. ಅದೊಂದು ಮಾತ್ರ ನಿನ್ ಜೊತೆಲೆ ಬರುತ್ತೆ, ಇನ್ಯಾವುದು ನಿನ್ನ ಸಂಗಡ ಬರಲ್ಲ. ಅದನ್ನ ಈ ಗೀತೆ ಒಳಗಡೆ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಬರೆದಿದ್ದಾರೆ. ಇವತ್ತು ಸಣ್ಣಮ್ಮನವರು ಪುಣ್ಯವನ್ನು ಗಳಿಸ್ಕೊಂಡು ಹೋಗಿದ್ದಾರೆ, ಪುಣ್ಯಾತ್ಕಿತಿ. ಅವರಿಗೆ ಸ್ವರ್ಗವನ್ನ ಕೊಟ್ಟು ಕಾಪಾಡ್ಲಿ. ನಾನು ನನ್ನದು ನನ್ನಿಂದಲೇ ಎಂಬತಕ್ಕಂಥದ್ದು ಯಾವುದು ನಮ್ಮದಲ್ಲ. ಪರಮಾತ್ಮನ ಭಕ್ತಿ ಒಂದೇ ನಮ್ಮದು. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಲ್ಲಂತೆ ನಾನಯ್ಯ ಆಡಿಸೋ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವಾ ತಿಳಿಸಿದೆಯೋ.
ಎಂಬ ಭಾವ ನಾಶವಾಯಿತು. ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು. ನೀನೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಣ್ಣನ್ನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು. ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ತಿಳಿದೆನು ಇಂದು ನಾನು ನಿತ್ಯ ನೀನು ಸತ್ಯ. ಒಳಗಿನ ಕಣ್ಣನ್ನು ತೆರೆಸಿದೆನು ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು. ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಗಭೋಗ ವೈಭೋಗ. ಕಾಲನು ಬಂದು ಬಾಯಂತಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ. ಎಲ್ಲ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ಒಳಗಿನ ಕಣ್ಣನ್ನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು. ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಇಂದಿರಾರಮಣ ಗೋವಿಂದೋ, ಲಕ್ಷ್ಮೀ ರಮಣ ಗೋವಿಂದೋ ಗೋವಿಂದ ಆಂಜನೇಯ ವರದ ಗೋವಿಂದೋ, ಗೋವಿಂದ ವೀರೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದೋ. ಗೋವಿಂದ. ಸತ್ಯ ಧರ್ಮದಿಂದ ಬಾಳಿ ಬದುಕಿದಂತ ಈ ಮಹತಾಯಿಯವರಿಗೆ
ಭಗವಂತ ಮೋಕ್ಷವನ್ನ ಕೈಲಾಸವನ್ನು ಕೊಟ್ಟು ಕಾಪಾಡ್ಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಈ ತಾಯಿಗೋಸ್ಕರವಾಗಿ ಸಮರ್ಪಿಸುತ್ತಿರುವ ಸಂದರ್ಭದಲ್ಲಿ ಈ ಸಿದ್ದಪ್ಪಾಜಿಯವರ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮವನ್ನು ಬಾಕ್ ಬರೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯನ್ನು ಬೇಡ್ತಾ, ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕಂಡಾಯ ತಮ್ಮ ಹೆಗಲಲ್ಲೇ